ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ನಡುವೆ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಒಂದು ವಾಕ್ಯದಲ್ಲಿ ಅನ್ನೋದನ್ನು ತಿಳ್ಕೊಳ್ಳೋಣ. ಕೆಲವೊಂದು ಸರಿ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಐ ಗೋ ಅಂತ ಹೇಳಬೇಕಾ ಅಥವಾ ಐ ಆಮ್ ಗೋಯಿಂಗ್ ಅಂತ ಹೇಳಬೇಕಾ, ಶಿ ಪ್ಲೇಸ್ ಅಂತ ಹೇಳಬೇಕಾ ಅಥವಾ ಶಿ ಈಸ್ ಪ್ಲೇಯಿಂಗ್ ಅಂತ ಹೇಳಬೇಕಾ, ನಮಗೆ ಈ ರೀತಿಯ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಉದಾಹರಣೆಗಳ ಸಮೇತ ನಿಮಗೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಈ ರೀತಿಯ ವಿಡಿಯೋಸ್ ಇಷ್ಟವಾಗೋದಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ. I dash the office every day by bus. ಈ ವಾಕ್ಯದಲ್ಲಿ ನಾನು ಆಮ್ ಗೋಯಿಂಗ್ ಟು ಅಂತ ಯೂಸ್ ಮಾಡಬೇಕಾ ಅಥವಾ ಗೋ ಟು ಅಂತ ಯೂಸ್ ಮಾಡಬೇಕಾ? ಆಮ್ ಗೋಯಿಂಗ್ ಟು ಅಂತ ಹಾಕೊಂಡ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಆಗುತ್ತೆ. ಅದೇ ಗೋ ಟು ಅಂತ ಹಾಕೊಂಡ್ರೆ ಸಿಂಪಲ್ ಪ್ರೆಸೆಂಟ್ ಆಗುತ್ತೆ. ನೋಡಿ, ನಾನು ಹೇಳ್ತೀನಿ ಐ ಡ್ಯಾಶ್ ದಿ ಆಫೀಸ್ ಎವ್ರಿ ಡೇ ಬೈ ಬಸ್. ನಾನು ಪ್ರತಿದಿನ ಹೋಗುವಂಥದ್ದನ್ನು ನಾನು ಹೇಳ್ತೇನೆ. ಪ್ರತಿದಿನ ಆಫೀಸ್ಗೆ ಹೋಗುವಂಥದ್ದು. ಹಾಗಾಗಿ ನಾನು ಆಮ್ ಗೋಯಿಂಗ್ ಟು ಅಂತ ಯೂಸ್ ಮಾಡಬೇಕಾ ವಾಕ್ಯದಲ್ಲಿ ಅಥವಾ ಗೋ ಟು ಅನ್ನೋದನ್ನು ಯೂಸ್ ಮಾಡಬೇಕಾ? ಇಲ್ಲಿ ನಾನು ಗೋ ಟು ಅಂತ ಹೇಳಬೇಕು. ಐ ಗೋ ಟು ದಿ ಆಫೀಸ್ ಎವ್ರಿ ಡೇ ಬೈ ಬಸ್ ಅಂತ ಹಾಕ್ಕೊಳ್ಬೇಕು. ಈ ಬ್ಲ್ಯಾಂಕಲ್ಲಿ ನಾನು ಗೋ ಟು ಅನ್ನು ಹಾಕ್ಕೊಳ್ಬೇಕು. ಐ ಗೋ ಟು ದಿ ಆಫೀಸ್ ಎವ್ರಿ ಡೇ. ಯಾಕೆ ಇದು ಪ್ರತಿದಿನ ಆಗುವಂಥದ್ದು. ಎವ್ರಿ ಡೇ ಅಂತ ನಾವಿಲ್ಲಿ ಬರ್ದಿದ್ದೀವಿ. ಎವ್ರಿ ಡೇ ಪ್ರತಿದಿನ ಆಗುವಂಥ ಒಂದು ಆಕ್ಟಿವಿಟಿ, ಒಂದು ಕೆಲಸ, ರಿಪೀಟ್ ಆಗುವಂಥ ಒಂದು ಕೆಲಸ. ಈ ರೀತಿಯ ಕೆಲಸಕ್ಕೆ ನಾವೇನು ಮಾಡಬೇಕು? ಸಿಂಪಲ್ ಪ್ರೆಸೆಂಟನ್ನು ಯೂಸ್ ಮಾಡಬೇಕು. ರಿಪೀಟ್ ಆಗುವಂಥದ್ದು ಒಂದು ರೂಟೀನ್ ಥರ ಅಲ್ವಾ? ಪ್ರತಿದಿನ ನೀವು ಮಾಡ್ತೀರಾ, ಈಗ ಮಾಡಿ ಮುಗಿಯುತ್ತೆ ಅಂತಲ್ಲ, ಇವತ್ತು ಮಾಡ್ತೀರಾ, ನಾಳೆನೂ ಮಾಡ್ತೀರಾ ಅಲ್ವಾ? ಈ ರೀತಿ ರಿಪೀಟ್ ಆಗುವಂಥ ಕೆಲಸಕ್ಕೆ ನೀವೇನು ಮಾಡಬೇಕು? ಸಿಂಪಲ್ ಪ್ರೆಸೆಂಟನ್ನು ಯೂಸ್ ಮಾಡಬೇಕು. ನಾನು ಪ್ರತಿದಿನ ಹೋಗ್ತೇನೆ ಆಫೀಸ್ಗೆ, ನಾನು ಹೋಗ್ತಾ ಇದ್ದೇನೆ ಅಂತ ಹೇಳೋದಲ್ಲ ಅಲ್ಲ, ಪ್ರತಿದಿನ ನಾನು ಹೋಗ್ತೇನೆ ಆಫೀಸ್ಗೆ. ಹಾಗಾಗಿ ನೀವು ಹೇಳಬೇಕು ಐ ಗೋ ಟು ಅಂತ ಸಿಂಪಲ್ ಪ್ರೆಸೆಂಟನ್ನು ಯೂಸ್ ಮಾಡ್ಕೊಳ್ಬೇಕು. ಯಾಕಂದರೆ ಎವ್ರಿ ಡೇ ಅಂತ ಇದೆ ಇಲ್ಲಿ. ಹಾಗೆ ಮೈ ಸಿಸ್ಟರ್ ಡ್ಯಾಶ್ ವೆರಿ ವೆಲ್. ಸಿಂಗ್ಸ್ ಅಂತ ಹೇಳಬೇಕಾ ಅಥವಾ ಈಸ್ ಸಿಂಗಿಂಗ್ ಅಂತ ಹಾಕ್ಕೊಳ್ಬೇಕಾ? ಮೈ ಸಿಸ್ಟರ್ ಸಿಂಗ್ಸ್ ವೆರಿ ವೆಲ್ ಅಂತ ಹೇಳಬೇಕಾ ಅಥವಾ ಮೈ ಸಿಸ್ಟರ್ ಈಸ್ ಸಿಂಗಿಂಗ್ ವೆರಿ ವೆಲ್ ಅಂತ ಹೇಳಬೇಕಾ? ಇಲ್ಲಿ ಸಿಂಗ್ಸ್ ಅಂತ ಹಾಕ್ಕೊಳ್ಬೇಕು. ಸಿಂಪಲ್ ಪ್ರೆಸೆಂಟನ್ನು ಹಾಕ್ಕೊಳ್ಬೇಕು. ಮೈ ಸಿಸ್ಟರ್ ಸಿಂಗ್ಸ್ ವೆರಿ ವೆಲ್. ನನ್ನ ಸಿಸ್ಟರ್ ಒಬ್ಬಳು ಒಳ್ಳೆ ಹಾಡುಗಾರ್ತಿ, ಅವಳು ಚೆನ್ನಾಗಿ ಹಾಡ್ತಾಳೆ ಅಂತ ನಾನು ಹೇಳಬೇಕು. ಈಸ್ ಸಿಂಗಿಂಗ್ ಅಂದರೆ ಅವಳು ಈಗ ಹಾಡ್ತಾ ಇದ್ದಾಳೆ ಅನ್ನೋ ಅರ್ಥ. ಈಗ ಚೆನ್ನಾಗಿ ಹಾಡ್ತಾ ಇದ್ದಾಳೆ ಅಂದ್ರೇನು? ಆ ವಾಕ್ಯಕ್ಕೆ ಅರ್ಥ ಇಲ್ಲ. ಚೆನ್ನಾಗಿ ಹಾಡ್ತಾಳೆ, ಸಿಂಗ್ಸ್ ವೆರಿ ವೆಲ್ ಅಲ್ವಾ? ಅವರು ಚೆನ್ನಾಗಿ ಹಾಡ್ತಾರೆ, ಹೆಚ್ಚಾಗಿ ಚೆನ್ನಾಗಿ ಹಾಡ್ತಾರೆ ಅಥವಾ ಯಾವಾಗಲೂ ಚೆನ್ನಾಗಿ ಹಾಡ್ತಾರೆ ಅಲ್ವಾ? ಶಿ ಇಸ್ ಅ ಗುಡ್ ಸಿಂಗರ್, ಅವಳು ಒಳ್ಳೆಯ ಹಾಡುಗಾರ್ತಿ. ಹಾಗಾಗಿ ಏನು ಮಾಡ್ತಾಳೆ? ಶಿ ಸಿಂಗ್ಸ್ ವೆಲ್ ಅಂತ ಹೇಳಬೇಕು. ಶಿ ಸಿಂಗ್ಸ್ ವೆರಿ ವೆಲ್. ಶಿ ಈಸ್ ಸಿಂಗಿಂಗ್ ವೆರಿ ವೆಲ್ ಅಂತ ಹೇಳೋದಲ್ಲ, ಶಿ ಸಿಂಗ್ಸ್ ವೆರಿ ವೆಲ್ ಅಂತ ಹೇಳಬೇಕು. ದೀಪಕ್ ಡ್ಯಾಶ್ ಇಂಗ್ಲಿಷ್ ಅಟ್ ದ ಮೊಮೆಂಟ್. ಈಸ್ ಸ್ಟಡಿಂಗ್ ಅಂತ ಹೇಳಬೇಕಾ ಅಥವಾ ಸ್ಟಡೀಸ್ ಅಂತ ಹೇಳಬೇಕಾ? ಅಟ್ ದ ಮೊಮೆಂಟ್, ಈ ಮೊಮೆಂಟಿನಲ್ಲಿ ದೀಪಕ್ ಇಂಗ್ಲಿಷ್ ಓದ್ತಾ ಇದ್ದಾನೆ ಅನ್ನೋ ಅರ್ಥ ಆಗಬೇಕು. ಅಟ್ ದ ಮೊಮೆಂಟ್ ಅಂತ ನಾನು ಹಾಕಿದ್ದೀನಿ. ಹಾಗಾಗಿ ನಾನು ಯಾವುದನ್ನು ಹಾಕ್ಕೊಳ್ಬೇಕು? ಈಸ್ ಸ್ಟಡಿಯಿಂಗ್ ಅಂತ ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನು ಹಾಕ್ಕೊಳ್ಬೇಕು. ಸಿಂಪಲ್ ಪ್ರೆಸೆಂಟನ್ನು ಹಾಕ್ಕೊಳ್ಳೋದಲ್ಲ. ದೀಪಕ್ ಈಸ್ ಸ್ಟಡಿಂಗ್ ಇಂಗ್ಲಿಷ್ ಎಟ್ ದ ಮೊಮೆಂಟ್. ಈಗ ಓದ್ತಾ ಇದ್ದಾನೆ, ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ? ಓದಿ ಮುಗ್ದು ಹೋಗುತ್ತೆ ಅಲ್ವಾ? ಹಾಗಾಗಿ ನಾನು ಈಸ್ ಸ್ಟಡಿಂಗ್ ಅಂತ ಹಾಕ್ಕೊಳ್ತೀನಿ. ಸ್ವಲ್ಪ ಹೊತ್ತಿನ ತನಕ ನಡೆಯುತ್ತೆ, ನಂತರ ಏನು ಮಾಡ್ತಾನೆ ಅವನು? ಓದಿ ಮುಗಿಸ್ತಾನೆ ಅಲ್ವಾ? ಆ ಕೆಲಸ ಮುಗ್ದು ಹೋಗುತ್ತೆ. ಅದೇ ಇನ್ನೊಂದು ವಾಕ್ಯ ನೋಡಿ, ದೀಪಕ್ ಸ್ಟಡೀಸ್ ಇಂಗ್ಲಿಷ್ ಎವ್ರಿ ಡೇ. ಇಲ್ಲಿ ನಾನು ಎವ್ರಿ ಡೇ ಅಂತ ಹಾಕ್ಕೊಳ್ತೀನಿ. ಈಗ ಏನಾಯ್ತಿದು? ದೀಪಕ್ ಪ್ರತಿದಿನ ಇಂಗ್ಲಿಷ್ ಓದ್ತಾನೆ ಅಂತ ಒಂದು ರೂಟೀನ್ ಆಯಿತು, ಒಂದು ರಿಪೀಟೆಡ್ ಆಗಿ ಆಗುವಂತಹ ಕೆಲಸ ಆಯಿತು. ಆಗ ನಾನೇನು ಮಾಡ್ತೀನಿ? ದೀಪಕ್ ಸ್ಟಡೀಸ್ ಇಂಗ್ಲಿಷ್ ಎವ್ರಿ ಡೇ ಅಂತ ನಾನು ಹೇಳ್ತೀನಿ. ಹಾಗಾಗಿ ನೋಡಿ, ಈ ರೀತಿ ಎವ್ರಿ ಡೇ ಅಂತ ಬಂದರೆ ನಿಮಗೆ ಗೊತ್ತಾಗಬೇಕು ಅದು ರಿಪೀಟ್ ಆಗುವಂತಹ ಕೆಲಸ. ಹಾಗಾಗಿ ನಾನು ಸಿಂಪಲ್ ಪ್ರೆಸೆಂಟನ್ನು ಯೂಸ್ ಮಾಡಬೇಕು. ಪ್ರೆಸೆಂಟ್, ಸಿಂಪಲ್ ಪ್ರೆಸೆಂಟ್ ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ನಡುವೆ ನಾನು ಯಾವುದನ್ನು ಆಯ್ಕೆ ಮಾಡ್ಕೊಳ್ಬೇಕು? ಸಿಂಪಲ್ ಪ್ರೆಸೆಂಟನ್ನು ಆಯ್ಕೆ ಮಾಡ್ಕೊಳ್ಬೇಕು, ರಿಪೀಟ್ ಆಗುವಂತಹ ಕೆಲಸ ಇದ್ದರೆ. ಇಟ್ ಡ್ಯಾಶ್ ಹೆವಿಲಿ. ರೈನ್ಸ್ ಅಂತ ಹೇಳಬೇಕಾ? ಇಟ್ ರೈನ್ಸ್ ಹೆವಿಲಿ ಅಂತ ಹೇಳಬೇಕಾ? ಇಟ್ ಈಸ್ ರೈನಿಂಗ್ ಹೆವಿಲಿ ಅಂತ ಹೇಳಬೇಕಾ?
ನಾನು ಹೇಳ್ತೀನಿ ಜೋರಾಗಿ ಮಳೆ ಬರ್ತಾ ಇದೆ. ನಾನೇನು ಹೇಳಬೇಕು? ಇಟ್ ಈಸ್ ರೈನಿಂಗ್ ಹೆವಿಲಿ. ಯಾಕೆ? ಮಳೆ ಬಂದು ಸ್ವಲ್ಪ ಹೊತ್ತಿಗೆ ನಿಂತು ಹೋಗುತ್ತೆ, ಮಳೆ ಬರ್ತಾನೇ ಇರುತ್ತೆ ಅಂತಲ್ಲ ಅಲ್ವಾ? ಸ್ವಲ್ಪ ಹೊತ್ತಿಗೆ ಮಳೆ ಬಂದು ಸ್ಟಾಪ್ ಆಗಿ ಹೋಗುತ್ತೆ. ಇಟ್ ಈಸ್ ರೈನಿಂಗ್ ಹೆವಿಲಿ ಅಂತ ನಾನು ಹೇಳಬೇಕು. ಅದೇ ಇನ್ನೊಂದು ವಾಕ್ಯ ನೋಡಿ, ಇಟ್ ರೈನ್ಸ್ ಹೆವಿಲಿ ಇನ್ ಮಾನ್ಸೂನ್ ಅಂತ ನಾನು ಹೇಳ್ತೀನಿ. ಇಲ್ಲಿ ನಾನು ರೈನ್ಸ್ ಅನ್ನು ಯೂಸ್ ಮಾಡ್ತೀನಿ. ಯಾಕೆ? ನಾನು ಮಾನ್ಸೂನ್ ಅಂತ ಒಂದು ಟೈಮನ್ನು ತಗೊಳ್ತೀನಿ. ಆ ಟೈಮಲ್ಲಿ ಮಳೆ ಬರ್ತಾ ಇರುತ್ತೆ, ಜೋರಾಗಿ ಮಳೆ ಬರ್ತಾ ಇರುತ್ತೆ ಅಲ್ವಾ? ಮಾನ್ಸೂನ್ ಟೈಮಲ್ಲಿ, ಮುಂಗಾರು ಟೈಮಲ್ಲಿ ಮಳೆ ಬರ್ತಾ ಇರುತ್ತೆ. ಒಂದು ದಿನ ಅಥವಾ ಒಂದು ಸ್ವಲ್ಪ ಹೊತ್ತಿಗೆ ಬಂದು ನಿಲ್ಲುತ್ತೆ ಅಂತಲ್ಲ, ನಾನು ಇಡೀ ಮಾನ್ಸೂನ್ ಟೈಮನ್ನು ತಗೊಂಡಿದ್ದೀನಿ. ನಾನು ಹೇಳ್ತೀನಿ ಇಟ್ ರೈನ್ಸ್ ಹೆವಿಲಿ ಇನ್ ಮಾನ್ಸೂನ್ ಅಲ್ವಾ? ಮಳೆ ಬರ್ತಾ ಇರುತ್ತೆ ಜೋರಾಗಿ ಮಾನ್ಸೂನ್ ಟೈಮಲ್ಲಿ. ಹಾಗಾಗಿ ನಾನು ಇಟ್ ರೈನ್ಸ್ ಹೆವಿಲಿ ಇನ್ ಮಾನ್ಸೂನ್ ಅಂತ ಹೇಳ್ತೀನಿ. ಈ ವಾಕ್ಯದಲ್ಲಿ ಇಟ್ ಈಸ್ ರೈನಿಂಗ್ ಹೆವಿಲಿ ಅಷ್ಟೇ, ಈಗ ಮಳೆ ಬರ್ತಾ ಇರೋದನ್ನು ನಾನು ಹೇಳ್ತಾ ಇರೋದು. ಹೌ ಆಫನ್ ಡ್ಯಾಶ್ ಹರ್, ಡು ಯು ವಿಸಿಟ್ ಹರ್ ಅಥವಾ ಆರ್ ಯು ವಿಸಿಟಿಂಗ್ ಹರ್? ಹೌ ಆಫನ್ ಡು ಯು ವಿಸಿಟ್ ಹರ್ ಆಗಬೇಕಾ, ಹೌ ಆಫನ್ ಆರ್ ಯು ವಿಸಿಟಿಂಗ್ ಹರ್ ಅಂತ ಹಾಕೊಳ್ಬೇಕಾ? ಇಲ್ಲಿ ಡು ಯು ವಿಸಿಟ್ ಅಂತ ಹಾಕೊಳ್ಬೇಕು. ಇಲ್ಲಿ ನೋಡಿ ಆಫನ್ ಅಂತ ಇದೆ, ಅಂದರೆ ಪದೇ ಪದೇ ಆಗುವಂಥದ್ದು. ಹಾಗಾಗಿ ನಾನು ಹೇಳ್ತೀನಿ ಹೌ ಆಫನ್ ಡು ಯು ವಿಸಿಟ್ ಹರ್. ಎಷ್ಟು ಸಮಯಕ್ಕೊಂದ್ಸರಿ ನೀನು ಅವಳನ್ನು ಭೇಟಿ ಆಗ್ತೀಯಾ? ಹೌ ಆಫನ್ ಡು ಯು ವಿಸಿಟ್ ಹರ್, ಆರ್ ಯು ವಿಸಿಟಿಂಗ್ ಅಂತಲ್ಲ. He dash how to use a computer. He doesn't know how to use a computer ಆಗಬೇಕಾ ಅಥವಾ he is not knowing how to use a computer ಅಂತ ಆಗಬೇಕಾ? ಇಲ್ಲಿ ನಾವು ಹೇಳಬೇಕು he doesn't know how to use a computer. ಅವನಿಗೆ ಯೂಸ್ ಮಾಡೋದಕ್ಕೆ ಗೊತ್ತಿಲ್ಲ. ಈಗ ಗೊತ್ತಿಲ್ಲ ಅಂತಲ್ಲ, ಅವನಿಗೆ ಗೊತ್ತಿಲ್ಲ ಅಲ್ವಾ? ಅಂದರೆ ಈ ಮೊಮೆಂಟಿಗೆ, ಈ ಸೆಕೆಂಡಿಗೆ ಅವನಿಗೆ ಗೊತ್ತಿಲ್ಲ ಅಂತಲ್ಲ ಅಲ್ವಾ? ನಾವೇನು ಹೇಳಬೇಕು? he doesn't know how to use a computer. ಅವನಿಗೆ ಗೊತ್ತಿಲ್ಲ ಅಲ್ವಾ? he doesn't know how to use a computer. Rohan dash cricket every week. Is playing ಅಥವಾ plays. ರೋಹನ್ ಈಸ್ ಪ್ಲೇಯಿಂಗ್ ಕ್ರಿಕೆಟ್ ಎವ್ರಿ ವೀಕ್ ಅಂತ ಹೇಳ್ಬೇಕಾ, ರೋಹನ್ ಪ್ಲೇಸ್ ಕ್ರಿಕೆಟ್ ಎವ್ರಿ ವೀಕ್ ಅಂತ ಹೇಳ್ಬೇಕಾ? ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು. ರೋಹನ್ ಪ್ಲೇಸ್ ಕ್ರಿಕೆಟ್ ಎವ್ರಿ ವೀಕ್, ಪ್ರತಿ ವಾರ ಆಗುವಂಥದ್ದು, ಎವ್ರಿ ವೀಕ್ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ನಾನು ಏನನ್ನು ಆಯ್ಕೆ ಮಾಡ್ಕೊಳ್ಬೇಕು? ಸಿಂಪಲ್ ಪ್ರೆಸೆಂಟ್, ರೋಹನ್ ಪ್ಲೇಸ್ ಕ್ರಿಕೆಟ್ ಅಂತ ನಾನು ಹೇಳಬೇಕು. ಯಾಕೆ? ಎವ್ರಿ ವೀಕ್ ಅಂತಿದೆ, ಪ್ರತಿ ವಾರ ಆಗುವಂಥದ್ದು, ರಿಪೀಟ್ ಆಗಿ ಆಗುವಂಥದ್ದು. ಹಾಗಾಗಿ ನಾನು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲ, ಸಿಂಪಲ್ ಪ್ರೆಸೆಂಟ್ ಅನ್ನು ಯೂಸ್ ಮಾಡ್ತೇನೆ. ಮೈ ಫಾದರ್ ಡ್ಯಾಶ್ ದ ಕಾರ್ ನಾವ್. ಈಸ್ ವಾಷಿಂಗ್ ಅಂತ ಹೇಳ್ಬೇಕಾ ಅಥವಾ ವಾಷಸ್ ಅಂತ ಹಾಕೊಳ್ಬೇಕಾ? ಮೈ ಫಾದರ್ ಈಸ್ ವಾಷಿಂಗ್ ದ ಕಾರ್ ನಾವ್ ಆರ್ ಇಸ್ ಇಟ್ ಮೈ ಫಾದರ್ ವಾಷಸ್ ದ ಕಾರ್ ನಾವ್? ಇಲ್ಲಿ ನಾನು ಯಾವುದನ್ನು ಹೇಳಬೇಕು? ಈಸ್ ವಾಷಿಂಗ್ ಅಂತ ಹೇಳಬೇಕು. ಮೈ ಫಾದರ್ ಈಸ್ ವಾಷಿಂಗ್ ದ ಕಾರ್ ನಾವ್. ಈ ಬಗೆನ ವಿಷಯ ನಾವು ಅಂತ ನಾನು ಹೇಳ್ತೀನಿ. ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ? ವಾಶ್ ಮಾಡಿ ಮುಗ್ದು ಹೋಗುತ್ತೆ. ವಾಶ್ ಮಾಡ್ತಾನೆ ಇರ್ತಾರೆ ಅಂತಲ್ಲ, ವಾಶ್ ಮಾಡಿ ಮುಗ್ದು ಹೋಗುತ್ತೆ ಅಲ್ವಾ? ನಾನು ಹೇಳ್ತೀನಿ ಮೈ ಫಾದರ್ ಈಸ್ ವಾಷಿಂಗ್ ದ ಕಾರ್ ನಾವ್. ಶಿ ಡ್ಯಾಶ್ ಟು ದ ಮಾರ್ಕೆಟ್ ಟುಡೇ. ಈಸ್ ಗೋಯಿಂಗ್ ಆರ್ ಗೋಸ್? ಶಿ ಈಸ್ ಗೋಯಿಂಗ್ ಟು ದ ಮಾರ್ಕೆಟ್ ಟುಡೇಯಾ ಅಥವಾ ಶಿ ಗೋಸ್ ಟು ದ ಮಾರ್ಕೆಟ್ ಟುಡೇ? ಇಲ್ಲಿ ನಾನು ಈಸ್ ಗೋಯಿಂಗ್ ಅಂತ ಹಾಕ್ಕೊಳ್ಬೇಕು. ಯಾಕೆಂದರೆ ಇಲ್ಲಿ ನಾನು ಟುಡೇ ಅಂತ ಹಾಕ್ಕೊಂಡಿದ್ದೀನಿ. ಶಿ ಈಸ್ ಗೋಯಿಂಗ್ ಟು ದ ಮಾರ್ಕೆಟ್ ಟುಡೇ. ಅವಳು ಇವತ್ತು ಮಾರ್ಕೆಟಿಗೆ ಹೋಗ್ತಾಳೆ. ಶಿ ಈಸ್ ಗೋಯಿಂಗ್ ಟು ದ ಮಾರ್ಕೆಟ್ ಟುಡೇ. ಶಿ ಗೋಸ್ ಟು ದ ಮಾರ್ಕೆಟ್ ಅಲ್ಲ. ಎವ್ರಿ ಡೇ ಅಂತ ಇದ್ದಿದ್ರೆ ಶಿ ಗೋಸ್ ಟು ದ ಮಾರ್ಕೆಟ್ ಅಂತ ಹಾಕೊಳ್ಬೋದಿತ್ತು. ಇಲ್ಲಿ ನೋಡಿ ನಾನು ಹೇಳ್ತೀನಿ ಶಿ ಗೋಸ್ ಟು ದ ಮಾರ್ಕೆಟ್ ಎವ್ರಿ ಫ್ರೈಡೇ. ಪ್ರತಿ ಶುಕ್ರವಾರ ಅಂತ ನಾನು ಹಾಕ್ಕೊಂಡೆ. ಅವಾಗ ವಾಕ್ಯ ಹೇಗೆ ಬದಲಾಯಿತು? ಶಿ ಗೋಸ್ ಟು ದ ಮಾರ್ಕೆಟ್ ಅಂತ ಆಯಿತು. ಯಾಕೆ? ಪ್ರತಿ ಶುಕ್ರವಾರ ಆಗುವಂಥ ಕೆಲಸ, ರಿಪೀಟ್ ಆಗುವಂಥದ್ದು, ಒಂದು ಹ್ಯಾಬಿಟ್ ರೀತಿಯಲ್ಲಿ, ಒಂದು ರೂಟೀನ್ ರೀತಿಯಲ್ಲಿ. ನಾನು ಹೇಳ್ತೀನಿ ಶಿ ಗೋಸ್ ಟು ದ ಮಾರ್ಕೆಟ್ ಎವ್ರಿ ಫ್ರೈಡೇ. ಅದೇ ಟುಡೇ ಅಂತ ಇದ್ದರೆ ಶಿ ಈಸ್ ಗೋಯಿಂಗ್ ಟು ದ ಮಾರ್ಕೆಟ್ ಅಂತ ನಾನು ಹೇಳ್ತೀನಿ. ಇವತ್ತು ಅವಳು ಹೋಗ್ತಾಳೆ ಅಂತ ನಾನು ಹೇಳ್ತಾ ಇರುವಂಥದ್ದು. ಹೌ ಮೆನಿ ಚಿಲ್ಡ್ರನ್ ಡ್ಯಾಶ್ ಆರ್ ಯು ಹ್ಯಾವಿಂಗ್ ಅಂತ ಹೇಳಬೇಕಾ ಅಥವಾ ಡೂ ಯು ಹ್ಯಾವ್ ಅಂತ ಹೇಳಬೇಕಾ? ಇಲ್ಲಿ ಡೂ ಯು ಹ್ಯಾವ್ ಅಂತ ಹಾಕೊಳ್ಬೇಕು. ಹೌ ಮೆನಿ ಚಿಲ್ಡ್ರನ್ ಡೂ ಯು ಹ್ಯಾವ್. ಆರ್ ಯು ಹ್ಯಾವಿಂಗ್ ಅಂತ ಹೇಳೋದಲ್ಲ, ಹೌ ಮೆನಿ ಚಿಲ್ಡ್ರನ್ ಆರ್ ಯು ಹ್ಯಾವಿಂಗ್ ಅಂತ ಹೇಳೋದಲ್ಲ, ಹೌ ಮೆನಿ ಚಿಲ್ಡ್ರನ್ ಡೂ ಯು ಹ್ಯಾವ್ ಅನ್ನೋದು ಕರೆಕ್ಟ್ ಆದ ಯೂಸೇಜ್. ಡ್ಯಾಶ್ ಬ್ರೇಕ್ಫಾಸ್ಟ್. ಡೂ ಯು ಹ್ಯಾವ್ ಬ್ರೇಕ್ಫಾಸ್ಟ್ ಅಂತ ಹೇಳಬೇಕಾ ಅಥವಾ ಆರ್ ಯು ಹ್ಯಾವಿಂಗ್ ಬ್ರೇಕ್ಫಾಸ್ಟ್? ನೀನು ತಿಂಡಿ ತಿಂತಾ ಇದೆಯಾ ಅಂತ ಕೇಳೋದಕ್ಕೆ
ಡೂ ಯು ಹ್ಯಾವ್ ಅಂತ ಹಾಕ್ಬೇಕಾ, ಆರ್ ಯು ಹ್ಯಾವಿಂಗ್ ಅಂತ ಹಾಕ್ಕೊಡ್ಬೇಕಾ? ಇಲ್ಲಿ ನಾವು ಆರ್ ಯು ಹ್ಯಾವಿಂಗ್ ಅಂತ ಕೇಳಬೇಕು. ಈಗ ನಾವು ತಿಂಡಿ ತಿಂತಾ ಇರೋದು ಅಲ್ವಾ, ಹಾಗಾಗಿ ನಾನು ಕೇಳ್ತೀನಿ ಆರ್ ಯು ಹ್ಯಾವಿಂಗ್ ಬ್ರೇಕ್ಫಾಸ್ಟ್? ತಿಂತಾ ಇದೆಯಾ, ಆರ್ ಯು ಹ್ಯಾವಿಂಗ್ ಬ್ರೇಕ್ಫಾಸ್ಟ್ ಅಂತ ಕೇಳ್ತಾ ಇದ್ದೀನಿ ನಾನು. ಕರೆಂಟ್ಲಿ ಡ್ಯಾಶ್ ಆನ್ ಎ ಬಿಗ್ ಪ್ರಾಜೆಕ್ಟ್, ಐ ಆಮ್ ವರ್ಕಿಂಗ್, ಐ ವರ್ಕ್ ಅಂತ ಹೇಳಬೇಕಾ? ಕರೆಂಟ್ಲಿ ಐ ಆಮ್ ವರ್ಕಿಂಗ್ ಆನ್ ಎ ಬಿಗ್ ಪ್ರಾಜೆಕ್ಟ್, ಸರಿನಾ? ಕರೆಂಟ್ಲಿ ಐ ವರ್ಕ್ ಆನ್ ಎ ಬಿಗ್ ಪ್ರಾಜೆಕ್ಟ್ ಅಂತ ಹೇಳಬೇಕು. ಕರೆಂಟ್ಲಿ ಅಂತ ಬಂದಾಗ ನಾನೇನು ಮಾಡಬೇಕು, ಐ ಆಮ್ ವರ್ಕಿಂಗ್ ಅಂತ ಹಾಕೋಬೇಕು. ಈ ರೀತಿ ಕರೆಂಟ್ಲಿ ಅಂತ ಬರುತ್ತಲ್ಲ, ಅವಾಗ ನಿಮಗೆ ಗೊತ್ತಾಗಬೇಕು ಐ ಆಮ್ ವರ್ಕಿಂಗ್ ಅಂತ ನಾನು ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನು ಹಾಕ್ಕೊಡ್ಬೇಕು. ಐ ಆಮ್ ವರ್ಕಿಂಗ್ ಆನ್ ಎ ಬಿಗ್ ಪ್ರಾಜೆಕ್ಟ್. The children usually dash TV in the evening. Are watching ಅಂತ ಹಾಕೊಳ್ಬೇಕಾ ಅಥವಾ ವಾಚ್ ಅಂತ ಹಾಕೊಳ್ಬೇಕಾ? The children usually are watching TV in the evening ಅಥವಾ children usually watch TV in the evening. ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಅನ್ನು ಹಾಕೊಳ್ಬೇಕು. The children usually watch TV in the evening. ಯೂಶುವಲ್ ಆಗಿ ಆಗುವಂಥದ್ದು, ಯೂಶುವಲಿ ಅಂತ ನಾನು ಹಾಕೊಂಡಿದ್ದೀನಿ. ಹಾಗಾಗಿ ನಾನು ಸಿಂಪಲ್ ಪ್ರೆಸೆಂಟ್ ಅನ್ನು ಯೂಸ್ ಮಾಡ್ತಿದ್ದೀನಿ. ಯೂಶುವಲಿ ಸಾಮಾನ್ಯವಾಗಿ ಆ ರೀತಿ ಆಗುತ್ತೆ, ಯೂಶುವಲಿ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ನಾನು ಸಿಂಪಲ್ ಪ್ರೆಸೆಂಟ್ ಅನ್ನು ಹಾಕೊಳ್ತೀನಿ. ವಾಚ್, ಚಿಲ್ಡ್ರನ್ ವಾಚ್ ಟಿವಿ ಇನ್ ದಿ ಈವ್ನಿಂಗ್, ಯಾಕಂದರೆ ಯೂಶುವಲಿ ಅಂತ ಇದೆ. ಹಾಗಾಗಿ ಅದೇ ಇವಾಗ ಅವ್ರು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ದೇ ಆರ್ ವಾಚಿಂಗ್ ಟಿವಿ ಅಂತ ನಾನು ಹೇಳ್ತೀನಿ. ದೇ ಆರ್ ವಾಚಿಂಗ್ ಟಿವಿ, ಅಲ್ಲಿ ಯೂಶುವಲಿ ಎಲ್ಲ ಬರೋದಿಲ್ಲ. ಆಯ್ತಾ? ದೇ ಆರ್ ವಾಚಿಂಗ್ ಟಿವಿ ಅಂತ ಈಗ ನೋಡ್ತಾ ಇದ್ದಾರೆ ಅಂತ. ಯೂಶುವಲಿ ಸಾಮಾನ್ಯವಾಗಿ ನೋಡ್ತಾರೆ ಅಂತಿದ್ರೆ ನಾನೇನು ಮಾಡ್ತೀನಿ, ಸಿಂಪಲ್ ಪ್ರೆಸೆಂಟ್ ಅನ್ನು ಹಾಕ್ಕೊಳ್ತೀನಿ. ದೇ ವಾಚ್, they usually watch TV in the evening. Where is he ಅಂತ ಒಂದು ಪ್ರಶ್ನೆ. Where is he? He dash a bath. He is taking a bath ಅಂತ ಹೇಳಬೇಕಾ ಅಥವಾ he takes a bath ಅಂತ ಹೇಳಬೇಕಾ? Where is he? He is taking a bath. ಅವನು ಸ್ನಾನ ಮಾಡ್ತಾ ಇದ್ದಾನೆ. He is taking a bath ಅಂತ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನು ಯೂಸ್ ಮಾಡಬೇಕು. Sometimes he dash for a walk in the morning. Sometimes, ಕೆಲವು ಸರಿ ಅವನೇನು ಮಾಡ್ತಾನೆ, ವಾಕಿಂಗ್ ಹೋಗ್ತಾನೆ ಬೆಳಗಿನ ಹೊತ್ತು, ಮಾರ್ನಿಂಗಲ್ಲಿ. ಈ ಗೋಸ್ ಅಂತ ಹಾಕ್ಕೊಳ್ಬೇಕಾ, ಹಿ ಈಸ್ ಗೋಯಿಂಗ್ ಅಂತ ಹಾಕ್ಕೊಳ್ಬೇಕಾ? ಇಲ್ಲಿ ಗೋಸ್ ಅಂತ ಹಾಕ್ಕೊಳ್ಬೇಕು. ಸಮ್ಟೈಮ್ಸ್, ಕೆಲವು ಸರಿ ಅಂತ ಹೇಳುವಂಥದ್ದು. ಸಮ್ಟೈಮ್ಸ್ ಹಿ ಗೋಸ್ ಫಾರ್ ಎ ವಾಕ್ ಇನ್ ದ ಮಾರ್ನಿಂಗ್. ಸಮ್ಟೈಮ್ಸ್, ಕೆಲವು ಸರಿ ಆಗುತ್ತೆ ಅಲ್ವಾ, ಒಂದೇ ಸರಿ ಆಗುವಂಥದ್ದಲ್ಲ, ಕೆಲವು ಸರಿ ಆಗುತ್ತೆ, ಅಥವಾ ಈಗ ಆಗುವಂಥದ್ದಲ್ಲ. ಹಾಗಾಗಿ ನಾನು ಹೇಳ್ತೀನಿ ಸಮ್ಟೈಮ್ಸ್ ಹಿ ಗೋಸ್ ಫಾರ್ ಎ ವಾಕ್ ಇನ್ ದ ಮಾರ್ನಿಂಗ್. ಈಗ ನೋಡಿ ಎಲ್ಲೆಲ್ಲಿ ಸಿಂಪಲ್ ಪ್ರೆಸೆಂಟ್ ಅನ್ನು ಯೂಸ್ ಮಾಡಬೇಕು ಅಂತ. ಆಲ್ವೇಸ್, ಯೂಶುವಲಿ, ಆಫನ್, ಸಮ್ಟೈಮ್ಸ್, ನೆವರ್ ಅಥವಾ ಎವ್ರಿ ಡೇ, ಎವ್ರಿ ವೀಕ್, ಎವ್ರಿ ಮಂತ್, ಎವ್ರಿ ನೈಟ್, ಎವ್ರಿ ಇಯರ್, ಈ ರೀತಿ ವಾಕ್ಯಗಳಲ್ಲಿ ಇದ್ದರೆ ನೀವೇನು ಮಾಡಬೇಕು, ಅಥವಾ ನೀವು ಈ ರೀತಿಯ ಪದಗಳನ್ನು ವಾಕ್ಯದಲ್ಲಿ ಉಪಯೋಗಿಸೋದಾದರೆ ನೀವೇನು ಮಾಡಬೇಕು, ಸಿಂಪಲ್ ಪ್ರೆಸೆಂಟನ್ನು ಉಪಯೋಗಿಸ್ಕೊಳ್ಬೇಕು. ನೋಡಿ, ಶಿ ಗೋಸ್ ಹೋಮ್ ಎವ್ರಿ ವೀಕೆಂಡ್. ಶಿ ಗೋಸ್ ಹೋಮ್ ಎವ್ರಿ ವೀಕೆಂಡ್. ಈಗ ನಿಮ್ಮ ಫ್ರೆಂಡ್ ಕ್ಯಾಂಪಸ್ನಲ್ಲಿದ್ದಾರೆ, ಆಯಿತಾ, ಹಾಸ್ಟೆಲ್ನಲ್ಲಿ ಉಳ್ಕೊಳ್ತಾರೆ ಅವರು. ಆದರೆ ಏನು ಮಾಡ್ತಾರೆ, ವೀಕೆಂಡ್ ಅವರು ಮನೆಗೆ ಹೋಗ್ತಾರೆ. ಶಿ ಗೋಸ್ ಹೋಮ್ ಎವ್ರಿ ವೀಕೆಂಡ್, ಪ್ರತಿ ವಾರ ಹೋಗ್ತಾರೆ. ಹಾಗಾಗಿ ನಾನು ಸಿಂಪಲ್ ಪ್ರೆಸೆಂಟನ್ನು ಯೂಸ್ ಮಾಡ್ಕೊಂಡು ಹೇಳ್ತೀನಿ, ಶಿ ಗೋಸ್ ಹೋಮ್ ಎವ್ರಿ ವೀಕೆಂಡ್ ಅಂತ ನಾನು ಹೇಳ್ತೇನೆ. ಈ ರೀತಿ ರಿಪೀಟ್ ಆಗುವಂಥ ಸಂದರ್ಭದಲ್ಲಿ ನಾನೇನು ಮಾಡ್ತೀನಿ, ಸಿಂಪಲ್ ಪ್ರೆಸೆಂಟನ್ನು ಯೂಸ್ ಮಾಡ್ತೀನಿ. ಅದೇ ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನು ಯಾವಾಗ ಯೂಸ್ ಮಾಡಬೇಕು, ವಾಕ್ಯದಲ್ಲಿ ನಾವ್, ರೈಟ್ ನಾವ್, at the moment, currently, this week, month, this week, this month, this year ಅಥವಾ today, ಈ ರೀತಿ ವಾಕ್ಯಗಳಲ್ಲಿ ನೀವು ಉಪಯೋಗಿಸೋದಾದರೆ ಅಥವಾ ನೀವು ವಾಕ್ಯಗಳಲ್ಲಿ ಈ ರೀತಿಯ ಶಬ್ದಗಳನ್ನು ಕಂಡ್ರೆ ನಿಮಗೆ ಗೊತ್ತಾಗಬೇಕು ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನು ಉಪಯೋಗಿಸಬೇಕಾದಂಥ ಜಾಗ ಅಂತ. ಇಲ್ಲಿ ಮಾತ್ರ ಅಂತಲ್ಲ, ಇದು ಇದ್ದರೆ ನಿಮಗೆ ಡೈರೆಕ್ಟಾಗಿ ಗೊತ್ತಾಗುತ್ತೆ. ಇದು ಇದ್ದರೆ ಮಾತ್ರ ಪ್ರೆಸೆಂಟ್ ಕಂಟಿನ್ಯೂಸ್ ಆಗೋದು, ಅಥವಾ ಆಲ್ವೇಸ್, ಯೂಶುವಲಿ ಇದ್ದರೆ ಮಾತ್ರ ಸಿಂಪಲ್ ಪ್ರೆಸೆಂಟ್ ಯೂಸ್ ಮಾಡೋದು ಅಂತಲ್ಲ. ಅದಿದ್ದರೆ ನಿಮಗೆ ಸುಲಭದಲ್ಲಿ ಗೊತ್ತಾಗುತ್ತೆ, ಅದು ರೂಟೀನ್ ಕೆಲಸ ಅಥವಾ ಇದು ಒಂದು ಟೈಮ್ ಆಗುವಂಥ ಕೆಲಸ ಅಂತ ಸುಲಭದಲ್ಲಿ ಗೊತ್ತಾಗುತ್ತೆ. ಶಿ ಈಸ್ ಗೋಯಿಂಗ್ ಹೋಮ್ ಟುಡೇ. ನಾನು ಆವಾಗ ಏನು ಹೇಳಿದೆ, ಶಿ ಗೋಸ್ ಹೋಮ್ ಎವ್ರಿ ವೀಕೆಂಡ್ ಅಂತ ಹೇಳಿದೆ. ಆವಾಗ ಸಿಂಪಲ್ ಪ್ರೆಸೆಂಟನ್ನು ಯೂಸ್ ಮಾಡಿದೆ. ಯಾಕೆ, ನಾನು ಎವ್ರಿ ವೀಕೆಂಡ್ ಅಂತ ಹಾಕ್ಕೊಂಡಿದ್ದೀನಿ. ಅದೇ ಟುಡೇ ಅಂತ ಹಾಕ್ಕೊಂಡಾಗ ನಾನು ಹೇಳ್ತೀನಿ ಶಿ ಈಸ್ ಗೋಯಿಂಗ್ ಹೋಮ್ ಟುಡೇ. ಅವಳು ಇವತ್ತು ಮನೆಗೆ ಹೋಗ್ತಾಳೆ ಅಲ್ವಾ, ಇವತ್ತು ಮನೆಗೆ ಹೋಗ್ತಿರೋದು. ಶಿ ಈಸ್ ಗೋಯಿಂಗ್ ಹೋಮ್ ಟುಡೇ ಅಂತ ನಾನು ಹೇಳ್ತೀನಿ. ಈ ರೀತಿಯಲ್ಲಿ ನೀವು ಪ್ರೆಸೆಂಟ್ ಕಂಟಿನ್ಯೂಸ್,
ಸಿಂಪಲ್ ಪ್ರೆಸೆಂಟಿನ ನಡುವೆ ಆಯ್ಕೆಯನ್ನು ಮಾಡ್ಕೊಳ್ಬೇಕು. ಇದಿಷ್ಟು ನೀವು ಇವತ್ತಿನ ವಿಡಿಯೋದಲ್ಲಿ ಕಲಿಯುವಂಥದ್ದು. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿ ಆಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ, ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.